50ನೇ ವರ್ಷದ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರೇ, ನಮ್ಮ ಆತ್ಮೀಯರೇ, ನಮ್ಮ ಮಾರ್ಗದರ್ಶಕರೇ ಹಾಗೂ ನಾಟಕದ ಪ್ರೇಕ್ಷಕರೇ, ಈ ಒಂದು ಕಾರ್ಯಕ್ರಮದ ಕುರಿತು ನಮಗೆ ಉದ್ಘಾಟನೆ ಮಾಡಬೇಕಂತ ಹೇಳಿದಂತ ಸಂಘಟನಾಕಾರ ನಮ್ಗೆ ಹೇಳಿದಾಗ ನಮಗೆ ಯಾಕಪ್ಪ ಅಂತಂದ್ರೆ ಭಾಳ ಮುಜುಗರ ಅನ್ಸುತ್ತೆ ನಮಗೆ. ಯಾಕಂದ್ರೆ ನಾವು ಸಣ್ಣ ವಯಸ್ಸಿನವರು, ನಮಗಿಂತ ವಯಸ್ಸಿನಲ್ಲಿ, ಜ್ಞಾನದಲ್ಲಿ, ಅನುಭವದಲ್ಲಿ ಹೆಚ್ಚಿರ್ತಕ್ಕಂಥ ಸಾಕಷ್ಟು ಸಾಧಕರು ವೇದಿಕೆ ಮೇಲೆ ಇರಬೇಕಾದ್ರೆ ನಮ್ಮಂತ ಚಿಕ್ಕವರು ಇನ್ನೂ ಅವರನ್ನು ನಾವು ನೋಡಿ ಕಲಿತು ಅವರಂಗ ಆಗ್ಬೇಕಾದಂಥ ಕೆಲಸಗಳು ಸಾಕಷ್ಟು ಇರುವಾಗ ನಾವು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡುವುದು ಶೋಭೆಲ್ಲ ಅಂತ ಭಾವಿಸಿ ನಮ್ಮ ಹಿರಿಯರಾಗಿರ್ತಕ್ಕಂಥ ನಂಜನಮಠ ಸಾಹೇಬರಿಗೆ ಹೇಳಿದಾಗ ಹಿರಿಯರು ಸೇರಿ ಈ ಉದ್ಘಾಟನೆಯನ್ನ ನೆರವೇರಿಸಿದ್ದಕ್ಕೆ ಧನ್ಯವಾದಗಳನ್ನ ಹೇಳುತ್ತಾ, ಈ ವರ್ಷದ 50ನೇ ವರ್ಷದ ಜಾತ್ರೆ ಅತ್ಯಂತ ವಿಶೇಷವಾದದ್ದು ಮತ್ತು ಮಹತ್ವವಾದದ್ದು. ಯಾಕಪ್ಪ ಅಂತಂದ್ರ ಇವತ್ತು ನಮ್ಮ ದೇಶದಲ್ಲಿ ನಡೀತಿರ್ತಕ್ಕಂಥ 144 ವರ್ಷಕ್ಕೊಮ್ಮೆ ನಡೆಯುವಂತಹ ಮಹಾಕುಂಭಮೇಳ ಇರಬಹುದು ಮತ್ತು 50ನೇ ವರ್ಷದ ಜಾತ್ರೆ ಇರಬಹುದು. ಯಾಕೆ ವಿಶೇಷಪ್ಪ ಅಂತಂದ್ರ ಮತ್ತೊಮ್ಮೆ ಮಹಾಕುಂಭಮೇಳ ಬರುವವರೆಗೂ ನಾವು ಇರುವುದಿಲ್ಲ, ಮತ್ತೆ ಮುಂದಿನ 100ನೇ ವರ್ಷದ ಜಾತ್ರೆಗೆ ನಾವೆಲ್ಲ ಇರ್ತೀವಿ ಅನ್ನುವಂತ ನಂಬಿಕೆ ನಮ್ಮಲ್ಲಿಲ್ಲ. ನಮಗಿಂತ ಚಿಕ್ಕವರು ಇರಬಹುದು, ನಮಗಂತ ಇದೊಂದು ಸೌಭಾಗ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರ ಈ ಒಂದು ನಾಟಕವನ್ನು ಅತ್ಯಂತ ಹಿರಿಯರು ಈಗ ಒಂದು ನಾಟಕದಲ್ಲಿ ಅಭಿನಯ ಮಾಡಿದ್ದಾರೆ. ಅವರು ನಾವು ಭೇಟಿ ಆದಾಗ ತಟಗಾರ ಅಜ್ಜವ್ರು ಒಂದು ಮಾತು ಹೇಳಿದರು, ನಾವು ದುತ್ತೂರಿಗೆ ಅಜ್ಜವರ ಶಿಷ್ಯರು ಮತ್ತು ಭಕ್ತರು ಅಂತಕ್ಕಂಥ ಮಾತನ್ನು ಹೇಳಿದರು. ಯಾಕಪ್ಪ ಅಂತಂದ್ರೆ ಅತ್ಯಂತ ಶ್ರೇಷ್ಠವಾದದ್ದು. ಇವತ್ತು ನಾವೆಲ್ಲರೂ ಏನಾಗಿವಪ್ಪ ಅಂತಂದ್ರ ಕೇವಲ ಒಂದು ಸಿನಿಮಾದ ಹೀರೋಗಳ ಒಬ್ಬ ಭಕ್ತರು, ಒಬ್ಬ ರಾಜಕೀಯ ವ್ಯಕ್ತಿಯ ಭಕ್ತರು, ಅಂತವರಲ್ಲಿ ಶ್ರದ್ಧೆಯನ್ನು ಇಡ್ತಾ ಇದ್ವಿ ನಾವು. ಈ ಒಂದು ನಮ್ಮ ದುತ್ತೂರಿಗೆ ಅಜ್ಜವ್ರದ ಒಂದು ದೊಡ್ಡ ಗುಣ ಏನಪ್ಪಾ ಅಂತಂದ್ರ ಅವ್ರು ಹೆಂಗ ಬದುಕಿ ಹೋಗಿದ್ದಾರಪ್ಪ ಅಂತಂದ್ರ ಅವರು ತೀರಿ ಇಷ್ಟು ವರ್ಷಗಳಾದ್ರೂ ಸಹ ಅವರ ಭಕ್ತರು, ಅವರ ಬಗ್ಗೆ ಮಾತನಾಡ್ತಕ್ಕಂಥ ಜನರು, ನಾವೆಲ್ಲೋ ಬೇರೆ ಕಡೆ ಹೋದಾಗ ಉತ್ತರ ಕರ್ನಾಟಕ ಅಂದ ತಕ್ಷಣ ಈ ನಾಟಕ ಅಂತ ಬಂದ ತಕ್ಷಣ ದುತ್ತೂರಿಗೆ ಅಜ್ಜವರ ಹೆಸರನ್ನು ತಗೊಂತಾರೆ. ಯಾಕಂದ್ರೆ ನಾವೆಲ್ಲ ಅಂತವರನ್ನ ಆದರ್ಶವಾಗಿ ತಗೋಬೇಕು, ಅಂತವರಿಗೆ ಗೌರವವನ್ನ ಸಲ್ಲಿಸುವುದನ್ನ ನಾವು ಕಲಿಬೇಕಾಗಿದೆ ಇವತ್ತಿನ ದಿನದಲ್ಲಿ. ಯಾಕಂದ್ರೆ ಇವತ್ತಿನ ಯುವಕರಲ್ಲಿ ಅಂತ ಹಿರಿಯರ ಬಗ್ಗೆ ನಮಗೆ ಗೊತ್ತಿಲ್ಲ, ನಾವು ತಿಳಿದುಕೊಳ್ಳುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇಲ್ಲ. ಅದಕ್ಕೆ ಈ ಒಂದು ಸಂದರ್ಭದೊಳಗೆ ನಮಗೆ ಏನು ನೆನಪಾಯ್ತಪ್ಪ ಅಂದ್ರೆ ತಟಗಾರ ಅಜ್ಜವ್ರನ್ನ ಅವರ ಭಕ್ತರು ಮತ್ತು ನಾವು ಅವರ ಒಂದು ಶಿಷ್ಯರು ಅಂದಾಗ ನಮ್ಮ ಅಂಬೇಡ್ಕರ್ ಅವರು ಹೇಳಿದ ಒಂದು ಮಾತು ನನ್ನ ನೆನಪಾಯ್ತು. ಏನಪ್ಪಾ ಅಂದ್ರ ಈ ರಾಜಕೀಯದಲ್ಲಿ ಭಕ್ತಿ ಮತ್ತು ಪೂಜೆ ಬರಬಾರದು, ಅದು ಬಂತಂದ್ರ ದೇಶ ಸರ್ವನಾಶದತ್ತ ಹೋಗ್ತೈತೆ ಅಂತಕ್ಕಂಥ ಮಾತನ್ನ ಅವತ್ತೇ ಅವರು ಹೇಳಿದ್ರು. ಇವತ್ತೇನಾಗ್ತಾ ಇದೆ, ನಾವೆಲ್ಲರೂ ಒಬ್ಬ ವ್ಯಕ್ತಿಯ, ಒಂದು ಪಕ್ಷದ, ಒಂದು ಜಾತಿಯ ಭಕ್ತರು ಮತ್ತು ಒಬ್ಬ ಆರಾಧಕರಾಗಿ ನಾವು ಮಾರ್ಪಾಡಾಗುವುದೇ ನಮ್ಮ ದೇಶ ಹಿನ್ನಡೆ ಆಗಕ ಸಾಧ್ಯತೆ ಆಗತೈತಿ. ಯಾಕಪ್ಪ ಅಂತಂದ್ರ ಇವತ್ತಿನ ಜಾಗತಿಕವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಅತ್ಯಂತ ವೇಗವಾಗಿ ಬೆಳೆಯಕತ್ತೈತಿ. ಅಂತದ್ರೊಳಗ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾಗ ಚೀನಾದವರೊಂದು ಈ ರೀಸೆಂಟ್ ಆಗಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಿಡುಗಡೆ ಮಾಡಿದ್ರು. ಈಗ ಇರ್ತಕ್ಕಂಥ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಟಕ್ಕರ್ ಕೊಟ್ರು. ಯಾಕಪ್ಪ ಅಂದ್ರೆ ಬೇರೆ ನಮ್ಮ ನೆರೆಯ ರಾಷ್ಟ್ರಗಳು ಟೆಕ್ನಾಲಜಿಯಲ್ಲಿ ಒಂದು ದೇಶದ ಪ್ರಗತಿಯಲ್ಲಿ ಮುಂದುವರಿಯಾಗತ್ತಾವು. ನಾವು ಇನ್ನೂ ನಾವು ಜಾತಿ, ಧರ್ಮ, ಪಕ್ಷದಲ್ಲಿ ಮುಳುಗಿ ನಾವು ಹಿಂದ್ಗಡೆ ಹೋಗ್ತಾ ಇದ್ದೀವಿ. ಅದಕ್ಕೆ ಇವತ್ತಿನ ನಾವೆಲ್ಲ ಹಿರಿಯರು ಮಾರ್ಗದರ್ಶನದೊಳಗೆ ನಾವೆಲ್ಲ ಯುವಕರು ಏನಾಗಬೇಕಾಯ್ತಪ್ಪ ಅಂದ್ರೆ ನಾವೊಂದು ಪಕ್ಷದ, ಒಂದು ವ್ಯಕ್ತಿಯ ಆರಾಧಕರಾಗದೆ ಒಂದು ಒಳ್ಳೆಯ ತತ್ವ ಸಿದ್ಧಾಂತದ, ಒಂದು ಗ್ರಾಮದ ಏಳಿಗೆಗೆ ಒಳ್ಳೆಯ ರೀತಿ ಬದುಕಿ ಹೋಗಿರ್ತಕ್ಕಂಥ ದುತ್ತೂರಿಗೆ ಅಜ್ಜವರ ಒಬ್ಬ ಭಕ್ತರಾಗಬೇಕು. ಅವರ ಒಂದು ಹೆಸರನ್ನು ಉಳಿಸುವಂತ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತಕ್ಕಂಥ ಈ ಸಂದರ್ಭದಲ್ಲಿ ನೆನೆಯುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆಸಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕರೆಸಿ, ನಾವು ವಯಸ್ಸಿನಲ್ಲಿ ನಾವು ಹಿರಿಯರು ನಮ್ಗೆ ಯಾವಾಗಲೂ ಮುಜುಗರ ಯಾಕಂತಂದ್ರೆ ಇಂಥ ಹಿರಿಯರು ಸಾಧಕರು ನಿಂತಾಗ ಅವ್ರ ಎದುರಿಗೆ ಮಾತಾಡಕ ನಾವು ಮಾತನಾಡಬೇಕಾದಾಗ ಏನಾದ್ರು ತಪ್ಪು ಮಾತಾಡ್ತೀವಿ ಅನ್ನುವಂತಕ್ಕಂಥ ಒಂದು ಭಯ ನಮ್ಮಲ್ಲಿ ಇರ್ತೈತಿ. ಅಂತ ಒಂದು ಸಂದರ್ಭದಲ್ಲಿ ಸಹ ಹಿರಿಯರು ನಮ್ಮನ್ನೆಲ್ಲ ಕರೆಸಿ ತಾವು ಕುಳಿತು ನಮಗೆ ಅವಕಾಶವನ್ನು ಕೊಟ್ಟು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟು, ನಾವು ಒಂದು ಪಕ್ಕದ ಸಣ್ಣ ಗ್ರಾಮದವರಾಗಿದ್ರೂ ಸಹ ನಮ್ಮನ್ನ ಕರೆಸಿ ಗೌರವಿಸಿ ನಮಗೆ ತಿದ್ದಿ ಬುದ್ಧಿ ಹೇಳಿ ನಮ್ಮ ಮಾರ್ಗದರ್ಶಕರಾಗಿ ನಡ್ಕೊಳ್ತಾ ಇರ್ತಕ್ಕಂಥ ನಾವು ಎಲ್ಲ ಹಿರಿಯರಿಗೂ ನನ್ನ ತುಂಬ ಹೃದಯದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ 50ನೇ ವರ್ಷದ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಮುಂದಿನ ದಿನಮಾನದಲ್ಲಿ ಜಾತ್ರೆ ಇನ್ನಷ್ಟು ವಿಜೃಂಭಣೆಯಿಂದ ಜರುಗಲಿ. ನಾವೆಲ್ಲರೂ ಜಾತ್ರೆಯಲ್ಲಿ ಭಾಗಿಯಾಗಿ ನಮ್ಮ ಊರಿನ, ನಮ್ಮ ಒಂದು ಸುತ್ತಮುತ್ತಲಿನ ಈ ಒಂದು ದೊಡ್ಡ ಗ್ರಾಮ ಏನಪ್ಪಾ ಅಂತಂದ್ರ ಒಂದು ಯಾವಾಗಲೂ ನಾವು ವಿಚಾರ ಏನ್ ಮಾಡ್ಕೊಂಡು ದೊಡ್ಡ ಮರ ಒಂದು ಬೆಳೀತಂದ್ರ
ಸಣ್ಣ ಸಣ್ಣ ಎಲ್ಲ ಒಂದು ಪಕ್ಷಿಗಳಿಗೆ ಅದು ಕುಂದ್ರಾಕ ನಮ್ಮಂತ ನೆರಳಿಗೆ ದನ ಕಟ್ಟಕ್ಕೆ ಹೆಂಗ್ ನೆರಳಾಗತ್ತ ಹಂಗ ಸುಳಿಬಾವಿ ಅಂತಕ್ಕಂಥ ಒಂದು ಗ್ರಾಮ ಬೆಳೀತಪ್ಪ ಅಂದ್ರ ನಮ್ ಸುತ್ತಮುತ್ತ ಇರ್ತಕ್ಕಂಥ ನಮ್ಮೆಲ್ಲ ಗ್ರಾಮ ಗೊರಜ್ನಾಳು, ತಳ್ಳಿಕೇರಿ, ಬೇವಿನಮಟ್ಟಿ, ಎರಿನಕೇರಿ, ಕುಣಿಮೆಚಿಂತ ಗ್ರಾಮಗಳಿಗೆ ಒಂದು ಮಾರ್ಗದರ್ಶನ ಆಗುತ್ತೆ. ಯಾಕಂದ್ರೆ ನಾವು ಇವತ್ತು ಇಲ್ಲಿ ಬಂದು ನಿಂತ ಮಾತಾಡೋಕೆ ಕಾರಣ ಇಲ್ಲಿ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಸಾಧಕರು, ನಾವು ಸಣ್ಣವರು ಇರೋಕ್ಕಿಲ್ಲ ಅವ್ರನ್ನ ನೋಡ್ಕೊಂಡು ಬಂದವರಂತ ಆದರ್ಶಗಳನ್ನು ನಾವು ಅಳವಡಿಸಿಕೊಂಡು ನಾವು ಜೀವನದಲ್ಲಿ ಏನಾದ್ರೂ ಮಾಡ್ಬೇಕಂತೇಳಿ ಬಂದಿದ್ದಕ್ಕೆ ನಾವು ಇವತ್ತು ಆಗಿವಿ. ಇದೇ ಸಂದರ್ಭದೊಳಗೆ ಗ್ರಾಮದೊಳಗ ವಿಶೇಷವಾಗಿ ನಾವು ಮೊನ್ನೆ ಒಂದು ಕಾರ್ಯಕ್ರಮ ಆಯ್ತು. ನಮ್ಮ ಗ್ರಾಮದೊಳಗೂ ಒಬ್ಬ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದ್ದಾರೆ. ನಮ್ಮ ಗ್ರಾಮದೊಳಗೂ ಸುಳೆಬಾವಿ ಗ್ರಾಮದೊಳಗೆ ನಮಗೆ ಪ್ಲಾಸ್ಟಿಕ್ ಸರ್ಜನ್ ಅದಾರ ಅಂತ ನನಗೆ ಗೊತ್ತಿದ್ದಿಲ್ಲ. ಯಾಕೆ ಅಂತ ಒಂದು ಸಾಧಕರನ್ನು ಗುರುತಿಸಿ ಅವರನ್ನ ಸನ್ಮಾನಿಸುವಂತ ಕಾರ್ಯಕ್ರಮ ಏನು ಯುವಕರು ಮಾಡಿದ್ರು ಅವರಿಗೂ ಸಹ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇಂಥ ಕಾರ್ಯಕ್ರಮ ಹೆಚ್ಚುಗಳು ನಡೀಲಿ. ಯಾಕೆ ಸಾಧಕರಂದ್ರೆ ಕೇವಲ ಒಂದು ಉನ್ನತ ಸ್ಥಾನಕ್ಕೆ ಹೋದವರು, ಕೇವಲ ದುಡ್ಡು ಮಾಡಿದವರು, ರಾಜಕೀಯ ಬೆಳೆದವರು ಮಾತ್ರವಲ್ಲ. ಈಗ ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡ್ತಕ್ಕಂಥ ರೈತ ಇರ್ಬೋದು, ಒಂದು ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ವ್ಯಾಪಾರಸ್ಥ ಇರ್ಬೋದು, ಒಂದು ತಂದೆ ತಾಯಿಯನ್ನ ಮಕ್ಕಳನ್ನ ಪ್ರೀತಿ ನೋಡ್ತಕ್ಕಂಥ ತಾಯಿ ಇರ್ಬೋದು, ಇವರೆಲ್ಲರೂ ಸಾಧಕರೇ. ಅಂತ ಒಂದು ಸಾಧಕರನ್ನು ಗುರುತಿಸಿ ಸನ್ಮಾನಿಸುವಂತ ಕಾರ್ಯಕ್ರಮ ಕೆಲಸಗಳು ಮುಂದಿನ ದಿನಮಾನಗಳಲ್ಲಿ ಆಗಲಿ ಅಂತಕ್ಕಂಥ ಹೇಳ್ತಾ ಈ ಸಂದರ್ಭದೊಳಗೆ ನಮ್ಮ ಸಜ್ಜನ ಗುರುಗಳು ವೇದಿಕೆ ಮೇಲಿದ್ದಾರೆ. ಹೋದ ವರ್ಷ ಅತ್ಯಂತ ವಿಶೇಷವಾಗಿ ಹಿಂದಿನಿಂದ ಜಾತ್ರೆಯನ್ನ ಕಮಿಟಿಯಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ಲ ಹಿರಿಯರ ಫೋಟೋಗಳನ್ನು ಅವರು ಮಾಡಿದ್ರು. ಅದನ್ನು ಹೋದ ವರ್ಷನ ಕಾರ್ಯಕ್ರಮದೊಳಗೂ ಅದನ್ನ ನಾನು ನೆನಪಿಸಿಕೊಂಡಿದ್ದೆ. ಇವತ್ತು ಅವರ ವೇದಿಕೆ ಮೇಲೆ ನಮ್ಮ ಜೊತೆ ವೇದಿಕೆ ಹಂಚಿಕೊಂಡಿದ್ದಾರೆ. ಅವರಿಗೂ ಸಹ ನನ್ನ ಪರವಾಗಿ ಮತ್ತೆ ಎಲ್ಲ ಯುವಕರ ಪರವಾಗಿ ಅವರೆಲ್ಲರಿಗೂ ಅವರಿಗೆ ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಯುವಕ ಮಂಡಳದವರಿಗೂ ನಮ್ಮ ಹಿರಿಯರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.